ನೋಡಿದ್ರಲ್ಲ ವೀಕ್ಷಕರೇ, ಅಲ್ಲಿ ಚಂದಾವರಿಯವರು ಪಾಪ ನಾನು ಕೆಲಸ ಮಾಡಿದ ನಂತರ ಟೀಕೆ ಮಾಡಕ್ಕೆ ಹೋಗೋದಿಲ್ಲ, ಹೇಳಿರ್ಬೋದು ಹಿಂಗೆ ಅಂತೇಳಿ. ಬಟ್ ಇವತ್ತು ನಾನು ಚಂದಾವರಿಯವರಿಗೆ ಒಂದು ಸಲ್ಯೂಟ್. ಕೆಲವ್ರಿಗೆ ಹೆಂಗಿರ್ತದೆ, ಈ ಥರ ಹೇಳಿದ ನಂತರ ಕೂಡ ಹಠ ಇರುತ್ತೆ, ಏನು ಅವ್ರು ಮಾಡಿಲ್ಲ ಅಂತ. ಬಟ್ ಅವ್ರು ಬಂದು ಇಷ್ಟು ಫಾಸ್ಟಾಗಿ ಕೆಲಸ ಮಾಡಿದ್ದಿದೆಯಲ್ಲ, ರಿಯಲಿ ಅಪ್ರಿಷಿಯೇಟ್ ಮಾಡಲೇಬೇಕು. ಎಲ್ ಡಿ ಚಂದಾವರಿಯವರೇ, ಮತ್ತೊಮ್ಮೆ ನಿಮಗೊಂದು ಸಲ್ಯೂಟ್. ಒಂದು ವೇಳೆ ಈ ಹಿಂದೆ ಆ ಥರ ಓಟ್ ಹಾಕಿಲ್ಲ ಮತ್ತೊಂದು ಹಾಕಿಲ್ಲ ಅಂತ ನೀವು ಮಾಡದೇ ಇದ್ದರೆ ಹಂಗೆ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ಮನಸ್ಸು ಗೆಲ್ಲಿ ದಯವಿಟ್ಟು. ಯಾಕಂದರೆ ನಿಮಗೆ ಓಟ್ ಹಾಕದವರು ಕೂಡ ಓಟ್ ಹಾಕಬೇಕು. ನಾಳೆ ನೀವು ನಗರಸಭೆ ಸದಸ್ಯ ಅಲ್ಲ, ನೀವು MLA ಆಗಿ ಸ್ವಲ್ಪ ಆಲೋಚನೆಗಳು ದೊಡ್ಡದಾಗಿ ಮಾಡ್ಕೊಳ್ಳಿ, ಆಗ ಅವರು ಬೇಕಾಗತ್ತೆ. ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಸರ್, ಮತ್ತು ಹೇಳಿದ್ದೀರಿ 8 ದಿನಗಳಲ್ಲಿ ಮಾಡಿಕೊಡ್ತೀನಿ ಅಂತೇಳಿ ಬಂದಿದ್ದೀರಿ. ನಾನು ಇನ್ನೂ ನಿಮ್ಮನ್ನು ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಹಿಂದೆ ಏನಾಗಿದೆ ನನಗೆ ಗೊತ್ತಿಲ್ಲ, ಆದರೆ ಈಗ ಕೆಲಸ ಆಗಿದೆ. ಚಂದಾವರಿಯವರೇ, ಮತ್ತೊಮ್ಮೆ ನಿಮಗೆ ಬಿಗ್ ಸಲ್ಯೂಟ್. ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿಯ ಜನರ ಕೆಲಸಗಳನ್ನು ಮಾಡಿಕೊಟ್ಟಿದ್ದೀರಿ. ಇನ್ನು ಅದು ಹೇಳಿದಿರಿ, ನೀವು ಇನ್ನು 8 ದಿವಸದಲ್ಲಿ ಆ ಚರಂಡಿ ವ್ಯವಸ್ಥೆ ಎಲ್ಲ ಮಾಡಿದ್ದೀರಿ ಅಂತೇಳಿ. ಅಲ್ಲಿ ಜನರಿಗೆ ನಿಮಗೆ ಓಟ್ ಹಾಕಬಾರ್ದು ಅಂತ ಏನು ಇರೋದಿಲ್ಲ, ನೀವು ಓಟ್ ಹಾಕಿ ಕನ್ವರ್ಟ್ ಮಾಡ್ಕೋಬೇಕು. ಅವ್ರು ಆ ಕೆಲಸ ಮಾಡಿಬಿಟ್ಟು ಹೇಳಬೇಕು, ನೋಡ್ರಮ್ಮ ನೀವು ಯಾರು ನನಗೆ ಓಟ್ ಹಾಕಿಲ್ಲ, ನಾನಾದ್ರೆ ಹಂಗೆ ಮಾಡ್ತಿದ್ದೆ, ಆ ಕೆಲಸ ಮಾಡಿಸಿ ಓಟ್ ಹಾಕದೇ ಇಲ್ಲ, ನೋಡ್ರಮ್ಮ ನೀವು ಯಾರು ನನಗೆ ಓಟ್ ಹಾಕಿಲ್ಲ ತೊಂದರೆ ಇಲ್ಲ, ಆದರೆ ನಿಮ್ಮನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಅಂತ ಹೇಳಿದಿದ್ರೆ 100 ಜನರಲ್ಲಿ 50 ಜನ ಆನ್ ದ ಸ್ಪಾಟ್ ನಿಮಗೆ ಚೇಂಜ್ ಆಗಿ ಓಟ್ ಹಾಕ್ತಾಯಿದ್ರು. ಅಷ್ಟೇ. ಮಹಾತ್ಮ ಗಾಂಧಿ ಹೇಳಿದ ಅದನ್ನು ಫಾಲೋ ಮಾಡಿದ್ರೆ ಸಾಕು. ಮತ್ತೊಬ್ಬರಲ್ಲಿ ಚೇಂಜ್ ಮಾಡೋಕ್ಕೆ ಹೋಗಬೇಡಿ, ನಿಮ್ಮನ್ನು ನೀವು ಚೇಂಜ್ ಮಾಡಿ ಸಾಕು, ಆಟೋಮೆಟಿಕಲಿ ಎಲ್ಲವೂ ಸರಿಯಾಗತ್ತೆ ಅಂತೇಳಿ. ಓಕೆ, ಮಂಜು ಪತ್ತಾರ್ ನಮ್ಮೊಂದಿಗೆ ಫೋನದಲ್ಲಿದ್ದಾರೆ. ಮಂಜು, ಒಂದು ಅದ್ಭುತವಾದಂಥ ಕೆಲಸ, ಬಹುಶಃ ನೋಡಿ ಯಾವ ಥರ ಇತ್ತು. ಆಮೇಲೆ ಅಲ್ಲಿಯ ಹಿರಿಯರು ಎಲ್ಲರೂ ಕೂಡ ಆ ಓಣಿಯ ಪರವಾಗಿ ಒಂದು ಥ್ಯಾಂಕ್ಸ್ ಹೇಳಿದ್ರು. ಬಹುಶಃ ನಿಮಗೊಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಇರ್ಬೋದು. ಅದ್ಭುತ ಕೆಲಸ ಮಾಡಿದ್ದೀರಿ. ಚಂದಾವರಿಯವರು ಕೂಡ ಕೆಲಸವನ್ನು ಮಾಡಿದ್ದಾರೆ. ಸೊ ಓವರಾಲ್ ನಿಮ್ಮ ರಿಯಾಕ್ಷನ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೇಗೆಲ್ಲ ನಡೆಯಿತು? ನಿಮಗೂ ಇಂಥ ಒಂದು ಅನುಭವಗಳಾಗಿದ್ದಿದೆಯಾ ಈ ಹಿಂದೆ? ಯಾಕಂದರೆ ನಾನು ಹೇಳಿದ್ನಲ್ಲ, CM ಏನೋ ಮಾತಾಡಿದ್ದಾರೆ, ಅವರ ವಿರುದ್ಧ DK ಶಿವಕುಮಾರ್ದೊಂದು ತಗೊಳ್ಳಿ, ಮತ್ತೊಂದು ಬೈಟ್ ತಗೊಳ್ಳಿ, ಇದೇ ಆಗೋಯ್ತು ಜೀವನ. ಒಂದು ಮಾಧ್ಯಮದ ಮುಖಾಂತರ ಸಮಾಜ ಸೇವೆ ಮಾಡುವಂಥ ಒಂದು ಹೊಸ ಕಾನ್ಸೆಪ್ಟಲ್ಲಿ ನೀವು ಕೂಡ ಇವತ್ತೊಂದು ಭಾಗಿಯಾಗಿದ್ದೀರಿ. ಈ ಹಿಂದೆ ಕೂಡ ಮಾಡಿದ್ದೀರಿ. ಮಂಜು, ಈ ಸ್ಟೋರಿ ಬಗ್ಗೆ ಹೇಳೋದಿದ್ರೆ. ಹೌದು ಜಯಪ್ರಕಾಶ್ ಶೆಟ್ಟಿ, ಏನಂತಂದ್ರೆ ಗದಗ ಬೆಟಗೇರಿ ಅವಳಿ ನಗರದ ಏನು 29ನೇ ವಾರ್ಡ್ ಇದೆ, ಇದು ಸರಸ್ವತಿ ವಾರ್ಡ್ ಅಂತೇಳಿ. ಇಲ್ಲಿ ಇರುವಂತವರು ಕಾಂಗ್ರೆಸ್ ಸದಸ್ಯರಿದ್ರು, ಹೀಗಾಗಿ ನಮಗೆ ವೋಟ್ ಹಾಕಿಲ್ಲ ಅಂತೇಳಿ ಆ ಜನರು ಸಾಕಷ್ಟು ಆರೋಪ ಮಾಡ್ತಾ ಇದ್ರು. ನಮಗೆ ಕಳೆದ 4-5 ವರ್ಷಗಳಿಂದ ಯಾವುದೇ ರೀತಿಯಿಂದ LD ಚಂದಾವರಿ ನಮ್ಮ ಪ್ರದೇಶಕ್ಕೆ ಬಂದಿಲ್ಲ ಅಂತ ಒಂದು ಆರೋಪ ಇತ್ತು. ಯಾಕಂತಂದ್ರೆ LD ಚಂದಾವರಿ ಕಳೆದ 25 ವರ್ಷಗಳಿಂದ ರಾಜಕೀಯದಲ್ಲಿದ್ದಾರೆ, ಆದ್ರೆ ಆ ಭಾಗದಲ್ಲಿ ಅವರಿಗೆ ಸಾಕಷ್ಟು ವೋಟ್ ಬಿದ್ದಿಲ್ಲ ಅನ್ನೋದೊಂದು ಆರೋಪ ಇತ್ತು. ಆದ್ರೆ ಅವರು ನಮಗೆ ಯಾವುದೇ ರೀತಿಯಿಂದ ಸಮಸ್ಯೆ ಬಗೆಹರಿತಾ ಇಲ್ಲ ಅಂತೇಳಿ ಕಳೆದ 4-5 ವರ್ಷಗಳಿಂದ ಪರದಾಟ ನಡೆಸ್ತಾ ಇದ್ರು. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸುದ್ದಿ ಪ್ರಸಾರ ಮಾಡ್ಬೇಕಂತೇಳಿ ನಮ್ಗೆ ಸಂಪರ್ಕಿಸಿದಾಗ ನಾವು ಕೂಡ ಮಾಡ್ಕೊಂಡ್ ಬಂದ್ವಿ. ಆ ಸುದ್ದಿ ಬಿತ್ತರಣೆ ಆಯ್ತು. ಬಿತ್ತರಣೆ ಆದ ನಂತರ LD ಚಂದಾವರಿಯವರು ಇಲ್ಲ ಅಂದ್ರೆ ಆ ರೀತಿ ನಾನು ವೋಟ್ ಹಾಕಿಲ್ಲ ಅಂತೇಳಿ ದ್ವೇಷ ರಾಜಕೀಯ ಮಾಡ್ತಾ ಇಲ್ಲ ಅಂತ ಹೇಳಿದ್ರು. ಆದ್ರೆ ಸ್ಥಳೀಯರು ಹೇಳ್ತಾ ಇರೋ ಪ್ರಕಾರ ಸಾಕಷ್ಟು ಮಹಿಳೆಯರು ಕೂಡ ಅವ್ರ ಹತ್ರ ಹೋದ್ರು ಕೂಡ ಅವರಷ್ಟು ಬಹಳಷ್ಟು ನಿರ್ಲಕ್ಷ್ಯ ಮಾಡಿದ್ರು. ರಿಪಬ್ಲಿಕ್ ಕನ್ನಡದ ಸೂಪರ್ 3 ಕಾರ್ಯಕ್ರಮದಲ್ಲಿ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಕೇವಲ 24 ಗಂಟೆಯಲ್ಲಿ LD ಚಂದಾವರಿ ಸ್ಥಳಕ್ಕೆ ಆಗಮಿಸ್ತಾರೆ. ಸ್ಥಳಕ್ಕೆ ಆಗಮಿಸಿ ಅಲ್ಲಿರುವಂತ ಆ ಪರಿಸ್ಥಿತಿಯಷ್ಟನ್ನು ಕೂಡ ಅವಲೋಕನೆ ಮಾಡ್ತಾರೆ. ಯಾಕಂತಂದ್ರೆ ಒಂದು ಚರಂಡಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರೋದ್ರಿಂದ ಆ ಚರಂಡಿ ಮೇಲ್ಗಡೆ ನೀರು ಹರಿದು ಹೋಗ್ತಾ ಇರೋದ್ರಿಂದ ಕೆಲವು ಮನೆಗಳಿಗೆ ದಿಗ್ಬಂಧನ ಆಗ್ತಾ ಇತ್ತು. ಅಲ್ಲಿಯ ಜನರು ಯಾವುದೇ ರೀತಿಯಿಂದ ಹೊರಗಡೆ ಬರಲಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇಂಥ ಸ್ಥಿತಿ ಕನಿಷ್ಠ 4. ಓಕೆ, ಥ್ಯಾಂಕ್ ಯು ವೆರಿ ಮಚ್. ವೀಕ್ಷಕರ, ಕೆಲಸ ಆಗಿದೆ. ನಾನೀಗ ಚಂದಾವರಿಯವರನ್ನ ಬೈಯೋದಕ್ಕೆ ಏನು ಹೋಗೋದಿಲ್ಲ. ಚಂದಾವರಿಯವರು ನೀವು ಕೂಡ ಅಷ್ಟೇ ಸ್ವಲ್ಪ 25 ವರ್ಷದಿಂದ ಇದ್ದೀರಂತೆ, MLA ಆಗಿ ಸರ್, ಯಾಕೆ ನಗರಸಭೆ ಸದಸ್ಯ ಇಷ್ಟೊಳ್ಳೆ ಕೆಲಸ ಮಾಡ್ತೀರಿ, ನಿಮ್ಮ ಹತ್ರ ತಾಕತ್ತಿದೆ, ಶಕ್ತಿ ಇದೆ ನಿಮ್ಮ ಹತ್ರ, ನೀವು ಹೇಳಿದ ತಕ್ಷಣ ಕೆಲಸ ಆಗುತ್ತೆ, ಅದು ನಿಮ್ಮ ಪವರ್. ನೋಡಿ ಚಂದಾವರಿಯವರು ಸ್ವಲ್ಪ ಆಲೋಚನೆ ಮಾಡಿ, MLA ಆಗುವಂಥ ಒಂದು ಆಲೋಚನೆ ಇರಲಿ. ಫಾಸ್ಟಾಗಿ ಕೆಲಸ ಮಾಡಿದ್ದೀರಿ. ವೀಕ್ಷಕರಿಗೊಂದು ಬ್ರೇಕ್ ಆದ ನಂತರ ಆ ಭಾಗದವರು ಮಾತಾಡ್ಬೋದು, ನೀವು ಕೂಡ ಕರೆ ಮಾಡಿ ಮಾತಾಡಿ. ನಿಮಗೆ ಸೂಪರ್ 3 ಹೇಗೆ ಅನಿಸುತ್ತೆ? ತೆಗಿತೀರಿ? ಅವ್ರಿಗೊಂದು ಗೌರವ ಇದೆ, ಅವರ ಮರ್ಯಾದೆ ಯಾಕೆ ತೆಗಿತೀರಿ? ನಿಮಗೆ ಇಷ್ಟು ಅಹಂಕಾರನಾ ಕೆಲಸ ಮಾಡಲ್ಲ ಅಂತ? ಒಂದು ವೇಳೆ ಸತ್ಯ ಆಗಿದ್ದರೆ, ನನಗೆ ಗೊತ್ತಿಲ್ಲ, ಈ ಥರ ಆರೋಪ ಬರ್ತಾ ಇದೆ, ಏನು ಚಂದ ಕೊಡಬೇಕಾ ನಿಮಗೆ? ಚಂದಾವರಿಯವರೇ ನಿಜವಾಗಲೂ ಇದು ನಿಜ ಆಗಿದ್ದರೆ, ನನಗೆ ಗೊತ್ತಿಲ್ಲ, ನಾನು ಇಂಥ ಆರೋಪ ಬಂದಿದೆ, ಸುಮ್ಮನೆ ಯಾರು ಮಾಡ್ತಾ ಇಲ್ಲ. ಅಟ್ಲೀಸ್ಟ್ ನನಗೆ ಯಾರು ಹೇಳೇ ಇಲ್ಬಿಡ, ನಾನು ಕಂಡ ಯಾಕೆ ನನ್ನ ಗಮನಕ್ಕೂ ತಂದಿಲ್ಲ, ಮುನ್ಸಿಪಾಲಿಟಿ ಕಂಪ್ಲೇಂಟು ಬಂದಿಲ್ಲ. ಅವು ಮತ್ತೆ ಓಡಾಡ್ತೀವಲ್ಲ, ಕಂಡ ನನಗೆ ಎಲ್ಲಿ ಇಲ್ಲೇ ಇಲ್ಲ. ಅಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಸಂದಿಗೆ ಒಂದು ಅಡ್ಡಾಡ್ತಿರಲ್ಲ, ವಾರ್ಡ್ ಮೆಂಬರ್ ತಂದಿಗೆ ಒಂದಿಗೆ ಅಡ್ಡಾಡಿದ್ರೆ ಗೊತ್ತಾಗತ್ತಲ್ಲ. ಪ್ರಶ್ನೆನೇ ಇಲ್ಲ, ಎಲ್ಲ ಪಬ್ಲಿಕ್ ಹೇಳೇ ಬಿಡ್ತಾರೆ. ಆಗ ಮತ್ತೆ ಇದೆ ಸರ್, ಕೇಳ್ರಿ ಮೊದಲು ಕೇಳ್ರಿ, ವ್ಯವಸ್ಥೆ ಹಂಗೈತೆ ಅಂದ್ರೆ ಈಗ ಭಾಳ ಫಾಸ್ಟ್ ಮುಂದೈತಿ. 1 ಸೆಕೆಂಡ್ ಅಲ್ಲಿ ನೀರು ಹರಿತಂದ್ರೆ ಇಲ್ಲೋದ್ರ ಬಂದು ಯಾಕಪ್ಪ ಮತ್ತೆ ಅಲ್ಲಿ ಆಗಿರೋದೇನು ಮತ್ತೆ ಈಗ
ಅಲ್ಲಿ ಕಾಣ್ತಾ ಇದೆಯಲ್ಲ ನಮಗೆ. ಬಂದಿಲ್ಲ ಅದು ನನ್ನ ಗಮನಕ್ಕೆ ಬಂದಿಲ್ಲ. ನಿಮ್ಮ ನಂಬರ್ಗೆ ನಾನು ವಿಡಿಯೋ ಕಳಿಸ್ತೀನಿ, ನಾನು ನೋಡ್ತೇನೆ. ಹಂಗಿದ್ರೆ ಸರಿ ಮಾಡಬೇಕು. ಥ್ಯಾಂಕ್ ಯು. ಮಾಡ್ತೇನೆ ಮಾಡಿ. ಸೂಪರ್ 3ಯಲ್ಲಿ ವರದಿ ಆಗ್ತಿದ್ದಂತೆ ಗದಗ ಬೆಟಗೇರಿ ಅವಳಿ ನಗರವೇ ಬೆಚ್ಚಿ ಬಿದ್ದಿತ್ತು. ಜಸ್ಟ್ 20 ನಿಮಿಷದಲ್ಲಿ ಎದ್ನೋ ಬಿದ್ನೋ ಅಂತ ನಗರಸಭೆ ಸದಸ್ಯ LD ಚಂದಾವರಿ ಓಡೋಡಿ ಬಂದಿದ್ರು. ಮುಂದಾಗಿದ್ದು ಮಹಾ ಮ್ಯಾಜಿಕ್. ಏನೇನಾಯ್ತು ಸೀನ್ ಬೈ ಸೀನ್ ತೋರಿಸ್ತೀವಿ ನೋಡಿ. ಇಂಪ್ಯಾಕ್ಟ್ ಸೀನ್ ನಂಬರ್ 1. ನಗರಸಭೆ ಸದಸ್ಯ ಚಂದಾವರಿ ಎಂಟ್ರಿ. ಸೂಪರ್ 3ಯಲ್ಲಿ ಮಾಂಸ ಬೀಳ್ತಿದ್ದಂತೆ ಗದಗ ಬೆಟಗೇರಿ ನಗರಸಭೆ ವಿರೋಧ ಪಕ್ಷದ ನಾಯಕ, ನಗರಸಭೆ ಸದಸ್ಯ LD ಚಂದಾವರಿ, ಆರೋಗ್ಯ ನಿರೀಕ್ಷಕ MM ಮಖಾಂದರ್, ನಗರಸಭೆ AEE ಆನಂದ್ ಬದಿ ಓಡೋಡಿ ಬಂದಿದ್ರು. ಚಂದಾವರಿ ಅಂಡ್ ಟೀಮ್ ಬರ್ತಿದ್ದಂತೆ ಚರಂಡಿ ಸಮಸ್ಯೆಯಿಂದ ಕಂಗಾಲಾಗಿದ್ದ ಮಹಿಳೆಯರು ದೂರಿನ ಸುರಿಮಳೆಗೈದ್ರು. ಇಂಪ್ಯಾಕ್ಟ್ ಸೀನ್ ನಂಬರ್ 2. ಸ್ವಚ್ಛತೆಗಿಳಿದ ಪೌರ ಕಾರ್ಮಿಕರು. ಏನೋ ಚಂದಾವರಿ ಸೂಚನೆಯಂತೆ ಪೌರ ಕಾರ್ಮಿಕರು ಆಗಮಿಸಿದ್ರು. ಸನಿಕೆ ಬಾರಿಗೆ ಹಿಡಿದು ರಸ್ತೆಯಲ್ಲಿ ಬಿದ್ದಿದ್ದ ಕಸ ಮೋರಿಯನ್ನ ಕ್ಲೀನ್ ಮಾಡಿ ಕೊಚ್ಚೆ ನೀರು ಸರಾಗವಾಗಿ ಹೋಗುವಂತೆ ಮಾಡಿದ್ರು. ಇಂಪ್ಯಾಕ್ಟ್ ಸೀನ್ ನಂಬರ್ 3. ರಸ್ತೆಯಲ್ಲಿ ಬೆಳೆದಿದ್ದ ಹುಲ್ಲು ಗಿಡ ಕ್ಲೀನ್. ಇಪ್ಪತ್ತೊಂಬತ್ತನೇ ವಾರ್ಡ್ನ ಸರಸ್ವತಿ ಬಡಾವಣೆಯ 1ನೇ ಕ್ರಾಸ್ನಲ್ಲಿ ಬೆಳೆದಿದ್ದ ಹುಲ್ಲು ಗಿಡವನ್ನ ಕ್ಲೀನ್ ಮಾಡಲಾಯಿತು. ಇಂಪ್ಯಾಕ್ಟ್ ಸೀನ್ ನಂಬರ್ 4. ಫೀಲ್ಡಿಗಿಳಿದ JCBಗಳು. ಚಿಕ್ಕದಾದ ಮೋರಿಯಲ್ಲಿ ಕೊಳಚೆ ನೀರು ಹೋಗಲು ಕಷ್ಟವಾಗ್ತಿತ್ತು. ಶಾಶ್ವತವಾಗಿ ಕೊಳಚೆ ನೀರು ನಿಲ್ಲದೇ ಇರಲು ಏನ್ ಮಾಡಬೇಕು ಅಂತ ಸ್ಪಾಟ್ನಲ್ಲಿ ಪ್ಲಾನ್ ಮಾಡಲಾಯಿತು. ಕೂಡಲೇ JCB ಯಂತ್ರವನ್ನ ತರಿಸಿ ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿದ್ದ ಚರಂಡಿಯನ್ನ ಒಡೆಯಲಾಯಿತು. ಇನ್ನೊಂದು JCBಯಲ್ಲಿ ನೀರು ಸರಾಗವಾಗಿ ಹರಿಯಲು ಎಲ್ಲ ಕಸವನ್ನ ತೆಗೆಯಿತು. ಪೌರ ಕಾರ್ಮಿಕರು ಕ್ಲೀನ್ ಮಾಡುವ ಕೆಲಸವನ್ನ ಮಾಡಿದ್ರು. ಬಳಿಕ ಮಾತನಾಡಿದ LD ಚಂದಾವರಿ, ಜನರ ಸಮಸ್ಯೆಗೆ ಸ್ಪಂದಿಸಿ ಅವೈಜ್ಞಾನಿಕವಾದ ಚರಂಡಿ ಒಡೆದು ಹೊಸ ಚರಂಡಿ ನಿರ್ಮಾಣಕ್ಕೆ ಚಾಲನೆ ನೀಡಿದ್ದೇನೆ ಎಂದರು. ಟೆಂಡರ್ ಕರೆಯೋದು ಮಾಡಿಸ್ತೀನಿ ನಾನು. ಟೆಂಡರ್ ಕರಿತಿದ್ರೆ ವಿಳಂಬ ಆಗ್ತದೆ, ಅದರಿಂದ ಮತ್ತೆ ಜನರಿಗೂ ತೊಂದರೆ ಆಗ್ತದೆ. ನಾವು ಅವ್ರಿಗೆ ಆಫೀಸರ್ಗೆ ಸಂಬಂಧಪಟ್ಟವ್ರಿಗೆ ಹೇಳಿ ಕನ್ವಿನ್ಸ್ ಮಾಡಿ ಮುಂದಿನ ದಿನಗಳಲ್ಲಿ ಅವ್ರು ಕೆಲಸ ಮಾಡಿಕೊಡ್ತಕ್ಕಂಥ ಭರವಸೆ ಮೇಲೆಗೆ ನಾನು ಕೆಲಸ ಸ್ಟಾರ್ಟ್ ಮಾಡಿಸ್ತೀನಿ. ಮುಂದೆ ಅವ್ರ ಕೆಲಸ ನಾನು ಅಪ್ರೂವ್ ಮಾಡಿಸ್ಕೊಡ್ತೀನಿ. ಕಾಂಟ್ರಾಕ್ಟರ್ ಬಂದಾರೆ, ಈಗ ಶುರು ಮಾಡ್ತೀನಿ ಅಂದ್ರೂ ಕೂಡ ಇಲ್ಲಿ ಸ್ಪಾಟ್ ಮೇಲೆ ಕಟ್ಸಿ ಅವರು ಶುರು ಮಾಡ್ತಾರೆ. ಈಗ JCB ಥರ ಕಡೆನೇ JCB ಇವತ್ತು ನೀರು ಮಾಡಿ ಬೈಪಾಸ್ ಮಾಡಿಕೊಟ್ಟು ಆ ಸಿಡಿ ಕಟ್ಸ್ಕೊಂಡು ಮಾಡಿದೆ. ಅದು ಸುಮಾರು ಒಂದು 7 ದಿವಸ 15 ದಿವಸ ಕ್ಯೂರಿಂಗ್ ಬೇಕು. ಆ ಕೆಲಸ ಆಗ್ಬೇಕಾದ್ರೆ 1 ತಿಂಗಳು ಹಿಡಿತದೆ. ಅಂದ್ರೆ 15 ದಿವಸ ಕ್ಯೂರಿಂಗ್ ಆಗಲಿಲ್ಲ ಅಂದ್ರೆ ನಾಳೆ ಅದು ಲೈಫ್ ಇರೋದಿಲ್ಲ. ಅದಕ್ಕೆ ಕ್ಯೂರಿಂಗ್ ಎಲ್ಲ ಹಿಡಿದು ಅದು 1 ತಿಂಗಳದೊಳಗೆ ಆ ಸಮಸ್ಯೆ ಬೇಕೇ ಇರ್ತದೆ. ಈಗೆಲ್ಲ ರೋಡು ಏನು ಗಟರ್ಗಳು ತುಂಬಿದಾವೆ, ಬ್ಲಾಕ್ ಆಗಿದ್ದಾವೆ, ಅವೆಲ್ಲದ್ರ ಬಗ್ಗೆ ಸಂಬಂಧಪಟ್ಟಂಥ ಆರೋಗ್ಯಾಧಿಕಾರಿಗಳು ಬಂದಿದ್ದಾರೆ, ಅವರು ಸ್ಯಾಂಡ್ ಇನ್ಸ್ಪೆಕ್ಟರ್ ಬಂದಿದ್ದಾರೆ, ದಬ್ಬೆದಾರಗಳು ಬಂದಾರೆ, ಲೇಬರ್ ಬಂದಾರೆ. ಅವ್ರಿಗೆ ನಿರ್ದೇಶನ ಕೊಟ್ಟಿದ್ದೀನಿ, ಯಾವ್ಯಾವ ಸಮಸ್ಯೆ ಅದಾವೆ ತೋರಿಸಿದ್ದೀನಿ. ಆ ಸಮಸ್ಯೆ 2 ದಿವಸದೊಳಗೆ ಬಗೆಹರಿಸಿ ಈ ಜನರ ಸಂತೃಪ್ತಿ ಬಗ್ಗೆ ಒಂದು ಪತ್ರ ತೊಗೋಬೇಕನ್ನೋ ಬಗ್ಗೆ ನಿರ್ದೇಶನ ಕೊಟ್ಟಿದ್ದೀನಿ. ಅದು ಮಾಡ್ತಾರೆ.
ಇನ್ನು 4 ವರ್ಷದಿಂದ ಸರಿಯಾದ ಚರಂಡಿ ವ್ಯವಸ್ಥೆ ಇಲ್ಲದೆ ಕಂಗಾಲಾಗಿದ್ದ ನಿವಾಸಿಗಳು ಇದೀಗ ನಿಟ್ಟುಸಿರು ಬಿಟ್ಟಿದ್ದಾರೆ. ಇಡೀ ಏರಿಯಾ ಸ್ವಚ್ಛವಾಗಿ ಚರಂಡಿ ಕಾಮಗಾರಿ ನಡೀತಿರೋದಕ್ಕೆ ಕಾರಣ ಸೂಪರ್ 3 ಅಂತ ಖುಷಿಯಿಂದ ಧನ್ಯವಾದ ತಿಳಿಸಿದ್ರು. ಕನ್ನಡದವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ನಮ್ಮ ಜನರ ಒಂದು ಅಥವಾ ನಮ್ಮ ಬಡಾವಣೆಯ ಸಮಸ್ಯೆಯನ್ನು ಪರಿಹಾರ ಮಾಡ್ತೀನಂತ ಆಮೇಲೆ ಚಂದಾವರಿಯವರು ಬಂದು ಅವರು ಆಶ್ವಾಸನೆ ಕೊಟ್ಟು ಹೋಗಿದ್ದಾರೆ. ನಮ್ಮಲ್ಲಿ ಬಹಳಷ್ಟು ಸಮಸ್ಯೆ ಇದೆ. ಒಂದು 10-12 ವರ್ಷದಿಂದನೂ ಆ ಗಟರ ಸಮಸ್ಯೆ ಇತ್ತು. ಅದು ಪರಿಹಾರ ಮಾಡಲಿಕ್ಕೆ ನೀರು ಪೂರ್ತಿ ಬಿಡ್ತಾ ಇತ್ತು. ಆದ್ದರಿಂದ ಅದನ್ನು ನಾವು ರಿಪಬ್ಲಿಕ್ದವ್ರಿಗೆ ಹೇಳಿದ ತಕ್ಷಣವೇ ಅವರು ನಮ್ಮ ಕರೆಗೆ ಹೋಗೊಟ್ಟು ಬಂದು ಇಲ್ಲಿ ಸಮಸ್ಯೆಯನ್ನು ಪರಿಹಾರ ಮಾಡ್ತೇನಂತ ನಮ್ಮ ಓಣೆ ಪರವಾಗಿ ಚಂದಾವರಿಯರನ್ನು ಕರೆಸಿಬಿಟ್ಟು 8 ದಿವಸದಲ್ಲಿ ಅವರು ಭರವಸೆ ನೀಡಿದ್ದಾರೆ. 22 ವರ್ಷ ಆಯ್ತು. 22 ವರ್ಷದಿಂದ ಇದು ಕೆಟ್ಟ ಅನುಭವ ಅನುಭವಿಸ್ತಾನೆ ಇದ್ದೀವಿ. ಗಟಾರ ನಮ್ಮ ಸುತ್ತಲೂ ಇದೆ. ಈ ನಮ್ಮನೆ ಸುತ್ತಲೂ ಅಂತೂ 3 ಕಡೆ ಗಟಾರ, ಅದನ್ನು ಬಳಿಯಂಗಿಲ್ಲ, ಏನೂ ಮಾಡೋಂಗಿಲ್ಲ. ಆಮೇಲೆ ಕಂಪೌಂಡ್ ಹತ್ರ ಬಂದರೆ ಕೆಟ್ಟ ವಾಸನೆ. ಇದನ್ನು ತಡ್ಕೊಂಡು ನಾವು 20 ವರ್ಷ ಕಳೆದಿದ್ದೀವಿ. ನಾವು ದೊಡ್ಡವರೆಲ್ಲರೂ ಕೂಡಿ ಇವರು ಚಂದಾವರಿ ಮನೆಗೆ ಹೋಗಿ ಹೇಳಿದಾಗ ಆ ಕಡೆ ನಮಗೆ ಊಟ ಬಿದ್ದಿಲ್ಲ ಅಂತ ದೊಡ್ಡವ್ರನ್ನ ಹೇಳಿದರು. ಅದನ್ನು ಹಿಡ್ಕೊಂಡು ನಾವೇನು ಮಾಡಿದ್ವಿ, ಈ ಮೀಡಿಯಾದವ್ರು ನಿಮ್ಮನ್ನು ಕರೆಸಿ, ರಿಪಬ್ಲಿಕರ್ನ ಕರೆಸಿ ನಾವು ಒಂದು ಪ್ರೋಗ್ರಾಮ್ ಹಾಕ್ಕೊಂಡ್ವಿ. ಅದು ಈಗ ಮನ ತಟ್ಟೈತಿ, ನಿನ್ನ ಹೋಗೈತಿ ಅಂದಮೇಲೆ ಬಂದಾರ ಅವರು. ಚೆನ್ನಾಗೇ ಮಾತಾಡ್ತಾರೆ ಅವರು, ಇಲ್ಲ ಅಂತ ಅನ್ನಂಗಿಲ್ಲ. ಈಗ ಬಂದಿದ್ದಾರಲ್ಲ, ಸಮಸ್ಯೆ ಬಗೆಹರಿತದ ಸಾಕು, ಅಷ್ಟೇ ಸಂತೋಷ. ನಾವು 20 ವರ್ಷದಿಂದ ಅನುಭವಿಸಿದ್ದು ನಮಗೆ ಗೊತ್ತು. ಕಾರಣೀಭೂತರು ನೀವೇ, ಮೀಡಿಯಾದವರೇ ನೀವೇ. ನೀವೇ. ರಿಪಬ್ಲಿಕ್ ಕನ್ನಡ ಒಂದು ವಾಹಿನಿಗೆ ಧನ್ಯವಾದಗಳನ್ನ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಕಾರಣ ನಾವು ಭಾಳಷ್ಟು ಇಲ್ಲಿ ಇದು ಮಾಡಿದ್ವಿ. ನೆಕ್ಸ್ಟ್ ರೋಡ್ ಬ್ಲಾಕ್ ಮಾಡಿ ಹೋರಾಟ ಮಾಡ್ಬೇಕನ್ನುವಂಥ ಒಂದು ಇಟ್ಕೊಂಡಿದ್ದೆ. ಅಷ್ಟು ಅನುಕೂಲದ ಏನಾಗಿಬಿಡ್ತೈತಿ, ಇಲ್ಲಿ ಆಡಳಿತ ಪಕ್ಷದಾಗ BJP ಇದೆ, ಕಾಂಗ್ರೆಸ್ನವರು ವಿರೋಧ ಪಕ್ಷ ಆಗಿದ್ದಾರಂತೆ. ಆ ಒಂದು ಹಚ್ಕೊಂಡು ಈ ಬಡಾವಣೆಗೆ ನನಗನ್ಸ ಮಟ್ಟಿಗೆ ಇಲ್ಲಿ ಏನು ಇವ್ರು ಆಯ್ಕೆಯಾಗಿ ಬಂದಾರಲ್ಲ ನಮ್ಮ ಮೆಂಬರು, ಇದು ಚಂದಾವರಿಯವರು ಇವತ್ತು ಫಸ್ಟ್ ಟೈಮ್ ನೋಡಿ ನಾ. ಅದಕ್ಕೆ ನಿಮ್ಮಿಂದ ಇದು ಒಂದು ಒಳ್ಳೆಯ ಇದು ಸಿಕ್ಕೈತೆ ಅಂತೇಳಿ ನಾನು ಅಂದು ನಮ್ಮ ಇಡೀ ಬಡಾವಣೆಯ ಎಲ್ಲ ಸಹೋದರಿ ಅವು ಎಲ್ಲರಿಗೆ ವತಿಯಿಂದ ಇವತ್ತಿನ ದಿವಸ ತಮಗೆ ಧನ್ಯವಾದನ ಹೇಳ್ತಾ, ಈ ಕೆಲಸ ಆದಮೇಲೆ ತಾವು ಬಂದು ಮತ್ತೊಮ್ಮೆ ನೋಡಿ ಅದನ್ನು ಬಿತ್ತರಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. 4-5 ವರ್ಷಗಳಿಂದ ಆಗದ ಕೆಲಸವನ್ನ ಕೇವಲ 24 ಗಂಟೆಯಲ್ಲಿ ಮಾಡಿ ತೋರಿಸಿದ್ದೇವೆ. ಇದು ರಿಪಬ್ಲಿಕ್ ಕನ್ನಡದ ಸೂಪರ್ 3 ಪವರ್. ಇಲ್ಲಿ ರಾಜಕೀಯ ನಡೆಯಲ್ಲ, ನಿಮ್ಮ ಸಮಸ್ಯೆಗಳೇ ನಮ್ಮ ಗುರಿ. ಇದುವೇ ನಮ್ಮ ಕಮಿಟ್ಮೆಂಟ್. ಮಂಜು ಪತ್ತಾರ, ರಿಪಬ್ಲಿಕ್ ಕನ್ನಡ, ಗದಗ.